ಒಂದು ದೊಡ್ಡ ಕಾಡಿನಲ್ಲಿ ಪಿಕು ಎಂಬ ಚಿಕ್ಕ ಆನೆಮರಿ ಇತ್ತು. ಅದಕ್ಕೆ ಎಲ್ಲರೊಂದಿಗೆ ಜಗಳವಾಡುವುದು ತುಂಬಾ ಇಷ್ಟ. ಒಂದು ದಿನ ಪಿಕು ಅಪ್ಪಿತಪ್ಪಿ ನವಿಲು ಪೀಹಾಳ ಗರಿಗಳನ್ನು ತುಳಿದುಬಿಟ್ಟಿತು. ಪೀಹಾಳಿಗೆ ತುಂಬಾ ನೋವಾಯಿತು. ಪೀಹಾಳು ಅಳಲು ಪ್ರಾರಂಭಿಸಿದಳು. ಪಿಕು ತನ್ನ ತಪ್ಪನ್ನು ಅರಿತುಕೊಂಡಿತು ಮತ್ತು ಏನೂ ಮಾತನಾಡದೆ ಅಲ್ಲಿಂದ ಓಡಿಹೋಯಿತು. ಪಿಕು ತನ್ನ ಅಮ್ಮನ ಬಳಿಗೆ ಓಡಿಹೋಯಿತು ಮತ್ತು ನಡೆದದ್ದನ್ನೆಲ್ಲ ಹೇಳಿತು. ಪಿಕುವಿಗೆ ತುಂಬಾ ದುಃಖವಾಯಿತು. ಮಗು, ತಪ್ಪನ್ನು ಒಪ್ಪಿಕೊಳ್ಳುವುದೇ ಧೈರ್ಯ. ನೀನು ಪೀಹಾಳಿಗೆ ಸಮಾಧಾನ ಹೇಳಬೇಕು ಎಂದು ಅಮ್ಮ ಹೇಳಿದಳು. ಪಿಕು ಧೈರ್ಯ ಮಾಡಿ ಪೀಹಾಳನ್ನು ಹುಡುಕಲು ನಿರ್ಧರಿಸಿತು. ಅಂತಹ ದೊಡ್ಡ ಕಾಡಿನಲ್ಲಿ ಅವಳನ್ನು ಹುಡುಕುವುದು ಕಷ್ಟವಾಗಿತ್ತು. ಅವಳು ಒಂದು ಪೊದೆಗೆ ಹಿಂದೆ ಅಳುತ್ತಾ ಕುಳಿತಿದ್ದಳು. ಪಿಕುವಿಗೆ ಅವಳ ದುಃಖ ಕಂಡು ಮತ್ತಷ್ಟು ಕೆಟ್ಟದ್ದೆನಿಸಿತು. ಪಿಕು ನಿಧಾನವಾಗಿ ಸಮೀಪಿಸಿತು. ನನ್ನನ್ನು ಕ್ಷಮಿಸು ಪೀಹಾ, ನಾನು ನಿನ್ನ ಗರಿಗಳನ್ನು ಉದ್ದೇಶಪೂರ್ವಕವಾಗಿ ತುಳಿದಿಲ್ಲ ಎಂದಿತು. ಪೀಹಾಳು ಪಿಕುವಿನ ಕಣ್ಣುಗಳಲ್ಲಿನ ವಿಷಾದವನ್ನು ನೋಡಿದಳು. ಅವಳು ಮೃದುವಾಗಿ ಸರಿ ಪಿಕು ಎಂದಳು. ಪಿಕು ಸಂತೋಷದಿಂದ ಜಿಗಿಯಿತು. ನಾವು ಸ್ನೇಹಿತರಾಗೋಣವೇ ಪೀಹಾ ಎಂದು ಕೇಳಿತು. ಖಂಡಿತ ಪೀಕು ಎಂದು ಪೀಹಾಳು ಉತ್ತರಿಸಿದಳು. ಅವಳು ಈಗಲೂ ತನ್ನ ಗರಿಗಳನ್ನು ಸರಿಪಡಿಸುತ್ತಿದ್ದಳು. ಪೀಹಾ, ನಾನು ನಿನಗೆ ಸಹಾಯ ಮಾಡಬಹುದೇ ಎಂದು ಪೀಕು ಕೇಳಿತು. ನಾವು ಒಟ್ಟಿಗೆ ಒಂದು ಪರಿಹಾರವನ್ನು ಹುಡುಕಬಹುದು. ಪೀಹಾಳಿಗೆ ಒಂದು ಉಪಾಯ ಹೊಳೆಯಿತು. ಪಿಕು, ನಿನಗೆ ಗೊತ್ತಾ, ಜೇನುತುಪ್ಪ ಗರಿಗಳಿಗೆ ಅಂಟಿನಂತೆ ಕೆಲಸ ಮಾಡುತ್ತದೆ. ಆದರೆ ಕಾಡಿನಲ್ಲಿ ಜೇನುಗೂಡುಗಳನ್ನು ಹುಡುಕುವುದು ಅಪಾಯಕಾರಿ. ನಮಗೆ ಯಾರಾದರೂ ಸಹಾಯ ಬೇಕು ಎಂದಳು ಪೀಹಾಳು. ನಾನು ಮನುಷ್ಯರ ಬಳಿ ಮಾತನಾಡಬಲ್ಲೆ ಎಂದು ಬಂಡಿ ಎಂಬ ಮಂಗ ಹೇಳಿತು. ಅದು ಮರದ ಮೇಲೆ ಕುಳಿತಿತ್ತು. ಬಂಡಿ ಒಂದು ಬುದ್ಧಿವಂತ ಮಂಗ. ಅದು ಮನುಷ್ಯರ ಭಾಷೆ ಮತ್ತು ಕಾಡಿನ ಭಾಷೆ ಎರಡನ್ನೂ ತಿಳಿದಿತ್ತು. ನನ್ನೊಂದಿಗೆ ಬನ್ನಿ, ನಾವು ಜೇನುಗಾರರ ಬಳಿ ಹೋಗೋಣ ಎಂದು ಬಂಡಿ ಹೇಳಿತು ಮತ್ತು ಮರಗಳ ಮೇಲೆ ವೇಗವಾಗಿ ಜಿಗಿಯಿತು. ಅವರು ಕಾಡಿನಂಚಿನಲ್ಲಿ ಒಬ್ಬ ಜೇನುಗಾರನನ್ನು ಕಂಡರು. ಅವರು ಶಾಂತವಾಗಿ ಜೇನುಗೂಡಿನಿಂದ ಜೇನುತುಪ್ಪ ತೆಗೆಯುತ್ತಿದ್ದರು. ಬಂಡಿ ಮರದಿಂದ ಇಳಿದು ಜೇನುಗಾರನ ಬಳಿ ಹೋಯಿತು. ದೊಡ್ಡವರೇ, ನಮಗೆ ಸ್ವಲ್ಪ ಜೇನುತುಪ್ಪ ಬೇಕು ಎಂದಿತು. ಜೇನುಗಾರನು ಮೊದಲು ನಕ್ಕನು. ನಂತರ ಬಂಡಿಯ ಮಾತಿನ ಗಂಭೀರತೆಯನ್ನು ನೋಡಿದನು. ನಿಮಗೇಕೆ ಜೇನುತುಪ್ಪ ಎಂದು ಕೇಳಿದನು. ಬಂಡಿ ಪಿಯಾಳ ಕಥೆ ಹೇಳಿತು. ನಮ್ಮ ಸ್ನೇಹಿತೆ ದುಃಖದಲ್ಲಿದ್ದಾಳೆ. ಅವಳ ಗರಿಗಳನ್ನು ಸರಿಪಡಿಸಲು ಇದು ಸಹಾಯ ಮಾಡುತ್ತದೆ. ಜೇನುಗಾರನಿಗೆ ಅವರ ಸ್ನೇಹ ಇಷ್ಟವಾಯಿತು. ಖಂಡಿತ, ನನ್ನಲ್ಲಿ ಉತ್ತಮ ಜೇನುತುಪ್ಪವಿದೆ, ಆದರೆ ಎಚ್ಚರಿಕೆಯಿಂದ ಬಳಸಿ ಎಂದನು. ಧನ್ಯವಾದಗಳು ಎಂದು ಬಂಡಿ ಜೇನುತುಪ್ಪವನ್ನು ಹಿಡಿದುಕೊಂಡು ಮರದ ಮೇಲೆ ವೇಗವಾಗಿ ಜಿಗಿಯಿತು. ಪಿಕು ಮತ್ತು ಪೀಹಾಳು ಹಿಂಬಾಲಿಸಿದರು. ಅವರು ಒಂದು ಶಾಂತವಾದ ತೆರೆದ ಸ್ಥಳಕ್ಕೆ ಮರಳಿದರು. ಪೀಹಾಳ ಗರಿಗಳನ್ನು ಸರಿಪಡಿಸುವ ಸಮಯ ಬಂದಿತು. ಬಂಡಿ ಎಚ್ಚರಿಕೆಯಿಂದ ತನ್ನ ಬೆರಳಿನಿಂದ ಜೇನುತುಪ್ಪವನ್ನು ತೆಗೆದುಕೊಂಡು ಒಡೆದ ಗರಿಗಳಿಗೆ ಹಚ್ಚಿತು. ಜೇನುತುಪ್ಪ ಒಣಗಿದಾಗ ಗರಿಗಳು ಮತ್ತೆ ಗಟ್ಟಿಯಾದವು. ಪೀಹಾಳು ಅದನ್ನು ಪ್ರಯತ್ನಿಸಲು ಜಿಗಿದಳು. ಧನ್ಯವಾದಗಳು ಗೆಳೆಯರೇ, ನನ್ನ ಗರಿಗಳು ಮತ್ತೆ ಸುಂದರವಾಗಿವೆ ಎಂದು ಪೀಹಾಳು ಕೃತಜ್ಞತೆಯಿಂದ ಹೇಳಿದಳು. ಪಿಕು ಕೃತಜ್ಞತೆಯನ್ನು ಅನುಭವಿಸಿತು. ಕ್ಷಮೆಯನ್ನು ಕೇಳುವುದು ಮತ್ತು ಸಹಾಯ ಮಾಡುವುದು ಜಗಳವಾಡುವುದಕ್ಕಿಂತ ಉತ್ತಮ ಎಂದು ತಿಳಿದಿತ್ತು. ಅವರು ಅಂದಿನಿಂದ ಉತ್ತಮ ಸ್ನೇಹಿತರಾದರು. ಅವರು ಪ್ರತಿದಿನ ಒಟ್ಟಿಗೆ ಆಡುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಕ್ಷಮೆಯ ಮಹಿಮೆಯು ಸ್ನೇಹದ ಅತ್ಯುತ್ತಮ ಬಂಧ ಎಂದು ಪಿಕು ಕಲಿತಿತು.